ಇವತ್ತು ದರ್ಶನ್ ಅಂಡ್ ಗ್ಯಾಂಗಿಗೆ ಜೈಲ ಬೇಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನಿರ್ಧರಿಸುತ್ತೆ. ಹಾಗಾಗಿಯೇ ಈಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನ ತೀರ್ಪಿನತ್ತ ನೆಟ್ಟಿರುವಂತಹದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಜಾಮೀನು ರದ್ದಾಗುತ್ತಾ ಅಥವಾ ಮುಂದುವರಿಯುತ್ತಾ, ಇದಕ್ಕೆ ಒಂದು ಸ್ಪಷ್ಟನೆ ಸಿಗುತ್ತೆ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಸುಪ್ರೀಂ ಕೋರ್ಟ್ ಜಾಮೀನು ವಜಾ ಆಗಿದ್ದೇ ಆದರೆ ಆರೋಪಿಗಳಿಗೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತೆ ಈಗ ಟೆನ್ಷನ್ ಶುರುವಾಗಿದೆ. ವಿಚಾರಣೆ ನಡೆಸಿದಂತಹ ಸುಪ್ರೀಂನ ದ್ವಿಸದಸ್ಯ ಪೀಠ ಸಾಕಷ್ಟು ವಿಚಾರಗಳನ್ನು ರೈಸ್ ಮಾಡಿತ್ತು. ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳವಳವನ್ನು ವ್ಯಕ್ತಪಡಿಸಿತ್ತು. ಸೊ ಹಾಗಾಗಿ ಇವತ್ತು ದರ್ಶನ್ಗೆ ಜೈಲ ಬೇಲ, ಪವಿತ್ರಾಗೆ ಜೈಲ ಬೇಲ, 7 ಜನ ಆರೋಪಿಗಳ ಜಾಮೀನು ಭವಿಷ್ಯ ಏನಾಗುತ್ತೆ, ಹಣೆ ಬರಹ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಅಬ್ಸರ್ವೇಷನ್ ನಲ್ಲಿ ರೈಸ್ ಮಾಡಿದಂತಹ ಪಾಯಿಂಟ್ಸು ಕೂಡ ತೀರ್ಪಿನಲ್ಲಿ ಬರಬೇಕು ಅಂತೇನಿರಲ್ಲ. ಬಟ್ ತೀರ್ಪನ್ನು ಕೊಡುವಂತಹದ್ದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಬಟ್ ಇಲ್ಲಿ ದರ್ಶನ್ ಭವಿಷ್ಯ, ಪವಿತ್ರ ಭವಿಷ್ಯ, 7 ಜನ ಆರೋಪಿಗಳ ಭವಿಷ್ಯ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಅಂತೂ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ತೀರ್ಪಿನ ಮೂಲಕ ಕೋರ್ಟ್ ಕೊಡಲಿಕ್ಕೆ ರೆಡಿ ಆಗಿರುವಂಥದ್ದು. ಹಾಗಾಗಿ ದರ್ಶನ್, ಪವಿತ್ರ ಸೇರಿದಂತೆ 7 ಜನರಿಗೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ರೈಟ್. ಸುಪ್ರೀಂ ಕೋರ್ಟ್ ಏನು ಕಮೆಂಟ್ಸ್ ಅನ್ನು ಕೊಟ್ಟಿತ್ತು? ಹಾಗಾದರೆ ಯಾಕೆ ಈ ಪ್ರಕರಣ ಕುತೂಹಲ ಅಂದರೆ, ಜಾಮೀನು ಆದೇಶದಲ್ಲಿ ಆರೋಪಿಗಳನ್ನು ನಿರಪರಾಧಿಗಳು ಅಂತ ಕೋರ್ಟ್ ಪರಿಗಣಿಸಿದಂತಿದೆ. ಟ್ರಯಲ್ಸೇ ಆಗಿಲ್ಲ ಇನ್ನೂ, ಆಲ್ರೆಡಿ ನಿರಪರಾಧಿಗಳು ಅಂತ ತೀರ್ಮಾನ ಮಾಡ್ದಂಗಿದೆ. ಸಾಕ್ಷಿ ಪುರಾವೆಗಳಿದ್ದರೂ ಕೂಡ ನಿರ್ದೋಷಿಗಳು ಎಂಬಂತೆ ಬೇಲ್ ನೀಡಿದೆ. ಸಾಕ್ಷಿ ಪುರಾವೆಗಳು ಇದ್ದರೂ ಕೂಡ ಅಂದರೆ ಇದೆ ಅನ್ನೋದನ್ನು ಕೋರ್ಟ್ ಒಪ್ಕೊಂಡಿದೆ. ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಗ್ರಹಿಸುವಲ್ಲಿ ಹೈಕೋರ್ಟ್ ಎಡವಿದಂತಿದೆ. ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಗ್ರಹಿಸುವಲ್ಲಿ ಹೈಕೋರ್ಟ್ ಎಡವಿದೆ. ಇವೆಲ್ಲ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಸ್. ನ್ಯಾಯಾಲಯವು ತನ್ನ ನ್ಯಾಯಾಂಗ ವಿವೇಚನೆಯನ್ನು ಸರಿಯಾಗಿ ಬಳಸಿದೆಯಾ ಅಂತ ಹೈಕೋರ್ಟ್ನೇ ಪ್ರಶ್ನೆ ಮಾಡಿದರು ಅವರು. ವಿಚಾರಣಾಧೀನ ನ್ಯಾಯಾಲಯಗಳು ತಪ್ಪು ಮಾಡೋದು ಸಹಜ, ಆದರೆ ಹೈಕೋರ್ಟ್ ಈ ರೀತಿ ತಪ್ಪು ಮಾಡಬಹುದೇ ಅಂದರೆ ಅವರಾಗಲೇ ತೀರ್ಮಾನಕ್ಕೆ ಬಂದಂಗೆ ಆಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಅವರು ಹೈಕೋರ್ಟ್ ತಪ್ಪು ಮಾಡಿದೆ ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಆಗಿದೆ. ಬೇರೆ ಕೊಲೆ ಕೇಸಲ್ಲೂ ಹೈಕೋರ್ಟ್ ಈ ರೀತಿ ತೀರ್ಪು ನೀಡಲಿದೆಯಾ, ಅಥವಾ ದರ್ಶನ್ ಅನ್ನೋ ಕಾರಣಕ್ಕೆ ಈ ಥರ ಸ್ಪೆಷಲ್ಲಾಗಿ ಏನಾದರೂ ಇದನ್ನು ಕನ್ಸಿಡರ್ ಮಾಡಿದೆಯಾ ಅಂತ ಹೈಕೋರ್ಟ್ ಇಡೀ ಪ್ರಕರಣವನ್ನು ನಿಭಾಯಿಸಿದ ರೀತಿ ನಮ್ಮಲ್ಲಿ ಚಿಂತೆಯನ್ನು ಮೂಡಿಸಿದೆ. ಹೈಕೋರ್ಟ್ ಇಡೀ ಪ್ರಕರಣವನ್ನು ನಿಭಾಯಿಸಿದ ರೀತಿಯೇ ನಮಗೆ ತೃಪ್ತಿಕರವಾಗಿಲ್ಲ ಅಂತ. ಇಡೀ ಘಟನೆಗೆ ಪವಿತ್ರ ಗೌಡ ಮೂಲ ಕಾರಣ ಅಂತ ಅಭಿಪ್ರಾಯಪಟ್ಟಿದೆ. ಹೈಕೋರ್ಟ್ ಅಂದರೆ ಮೂಲ ಕಾರಣ ಅಂತ ಅಭಿಪ್ರಾಯ ಪಟ್ಟಿಲ್ಲ ಅಂತ ಅವ್ರು ಹೇಳ್ತಿರೋದು. ಹಾಗಾಗಲಿಲ್ಲ. ಹೈಕೋರ್ಟ್ ಬಹಳ ತರಾತುರಿಯಲ್ಲಿ ಜಾಮೀನು ಆದೇಶವನ್ನು ಕೊಟ್ಟಂತಿದೆ. ಇನ್ನೊಂದಷ್ಟು ವಿಚಾರಣೆ ಮಾಡಬಹುದಾಗಿತ್ತು, ಇನ್ನೊಂದಷ್ಟು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಬಹುದಾಗಿತ್ತು. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡುವುದಿಲ್ಲ, ಸಮಯ ತೆಗೆದುಕೊಂಡು ತೀರ್ಪು ನೀಡುತ್ತೇವೆ ಅಂತ ಒಂದು ಹೇಳ್ತು. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡುವುದಿಲ್ಲ ಅಂದರೆ ಅದರ ಅರ್ಥ ಹೈಕೋರ್ಟ್ ತೀರ್ಪು ಮಾಡಿದೆ ಜಾಮೀನು ಕೊಟ್ಬಿಟ್ಟು ಅಂತ. ಹಾಗಾದರೆ ನಾವು ಆ ತಪ್ಪು ಮಾಡಲ್ಲ ಅಂದರೆ ನಾವು ಜಾಮೀನು ಮುಂದುವರಿಸಲ್ಲ ಅನ್ನೋ ಅರ್ಥ ಬರುತ್ತೆ. ಸೊ ಹಾಗಾಗಿ ನೋಡೋಣ, ಇದೇ ಅಂಶಗಳೇ ಇವಾಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಹಲವಾರು ವಿಚಾರಗಳು ನೋಡ್ತಾ ಹೋಗೋಣ. ಇನ್ನು ಆರೋಪಿಗಳ ಪಾತ್ರದ ಬಗ್ಗೆಯೂ ಕೂಡ ದ್ವಿಸದಸ್ಯ ಪೀಠಕ್ಕೆ ವಿವರಣೆಯನ್ನು ಕೊಡುವಂತಹ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡಿದ್ರು. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹಲ್ಲೆಯ 3 ಸೆಕೆಂಡ್ನ ವಿಡಿಯೋ ಇದೆ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡಿದ್ರು. ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ, ಹತ್ಯೆಗೂ ಮೊದಲು ಏನಾಗಿತ್ತು ಅನ್ನೋದನ್ನು ಕೂಡ ಬ್ರೀಫ್ ಮಾಡ್ತಾರೆ ಇಲ್ಲಿ ವಕೀಲರು. ರೇಣುಕಾಸ್ವಾಮಿ ಎದೆಗೆ ದರ್ಶನ್ ಬರ್ತಾ ಇದ್ದ ಹಾಗೆ ಒದ್ದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ. ಸತ್ತ ಮೇಲೆ ಪವಿತ್ರ ಗೌಡಗೆ ಫೋಟೋವನ್ನು ಕಳುಹಿಸಿ ಪವನ್ ಡಿಲೀಟ್ ಮಾಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಸತ್ತ ಮೇಲೆ ಪವಿತ್ರ ಗೌಡಗೆ ಫೋಟೋವನ್ನು ಕಳುಹಿಸಿ ಡಿಲೀಟ್ ಮಾಡಲಾಗಿತ್ತಲ್ಲ, ಆರೋಪಿಗಳ ಮೊಬೈಲ್ನಲ್ಲಿ ಈ ಹತ್ಯೆಯ ಫೋಟೋಗಳು ಕೂಡ ಸಿಕ್ಕಿವೆ ಅಂತ ಹೇಳಿದೆ. ಪುನೀತ್ ಫೋನ್ನಿಂದ ಫೋಟೋವನ್ನು ನಾವು ರಿಕವರಿ ಮಾಡಿದ್ದೇವೆ ಅನ್ನೋದನ್ನು ಕೂಡ ಕೋರ್ಟ್ನ ಗಮನಕ್ಕೆ ಸರ್ಕಾರದ ಪರ ವಕೀಲರು ತರ್ತಾರೆ. ಲಾಠಿಯ ಮೇಲೆ ರಕ್ತದ ಕಲೆಗಳಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ಲಾಠಿಯ ಮೇಲೆ ರಕ್ತದ ಕಲೆಗಳು ಸಿಕ್ಕಿದೆ. ಆರೋಪಿಗಳ ಬಟ್ಟೆ, ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಯ ಗುರುತು ಸಿಕ್ಕಿದೆ. ಅದು FSLನಿಂದ ದೃಢ ಕೂಡ ಆಗಿದೆ ಅಂಥೇಳಿ ವಕೀಲರು ಹೇಳಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ಕೂಡ ದರ್ಶನ್ ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ಅಲ್ಲಿದ್ದಂತಹ ಕೆಲವರು. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಪ್ರತಿಯೊಬ್ಬ ಆರೋಪಿಯ DNA ಮ್ಯಾಚ್ ಮಾಡಲಾಗಿದೆ, DNA ಟೆಸ್ಟ್ ಮಾಡಿ.
7 ಕಿಲೋಮೀಟರ್ವರೆಗಿನ ವಿಡಿಯೋವನ್ನು ನಾವು ಪರಿಶೀಲನೆಯನ್ನು ಕೂಡ ನಡೆಸಿದ್ದೇವೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮಾಡ್ತಾ ಇರ್ತಿರ್ಲಿಲ್ಲ. ಆಕೆಯನ್ನು ಖುಷಿಪಡಿಸೋದಕ್ಕೋಸ್ಕರ, ಮೆಚ್ಚಿಸೋದಕ್ಕೋಸ್ಕರ ಈ ಹತ್ಯೆಯಾಗಿದೆ. ವಾಟ್ಸಪ್ ಮೂಲಕ ಆಕೆ ಫೋನನ್ನು ಮಾಡಿರ್ತಾಳೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಇಲ್ಲಿ ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನು ಕೋರ್ಟ್ನ ಗಮನಕ್ಕೆ ತಂದು ಈ 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಇವತ್ತು ಕೋರ್ಟ್ ಮನ್ನಣೆಯನ್ನು ಕೊಡುತ್ತಾ ಅಥವಾ ಹೈಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಅದರ ಜೊತೆಗೇನೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಪರ ವಕೀಲರು ಕೂಡ ಲಿಖಿತ ರೂಪದಲ್ಲಿ ವಾದವನ್ನು ಸಬ್ಮಿಟ್ ಮಾಡಿದ್ದಾರೆ. ಯಾಕಾಗಿ ಜಾಮೀನನ್ನು ಮುಂದುವರಿಸಬೇಕು ಅಂಥೇಳಿ ಮನವರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಕೋರ್ಟ್ಗೆ ತೃಪ್ತಿಯನ್ನು ತಂದಿದ್ದಲ್ಲಿ ಮಾತ್ರ ಇವತ್ತು ಜಾಮೀನು ಮುಂದುವರಿಯುತ್ತೆ. ಇಲ್ಲ ಅಂದರೆ ಅನ್ಡೌಟೆಡ್ಲಿ ದರ್ಶನ್ ಸೇರಿ 7 ಜನ ಆರೋಪಿಗಳು ಮತ್ತೆ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಗುತ್ತೆ. ಅಂಟಿಲ್ ಅದು ಟ್ರಯಲ್ ಮುಗಿದು ತೀರ್ಪು ಪ್ರಕಟವಾಗುವವರೆಗೂ ಕೂಡ. ಹಾಗಾಗಿಯೇ ಇವತ್ತಿನ ಪ್ರಕರಣ ತುಂಬ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಇವತ್ತಿನ ಪ್ರಕರಣದಲ್ಲಿ ತೀರ್ಪು ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಬೇಲನ್ನು ಮುಂದುವರಿಸೋದು ಅಥವಾ ರಿಜೆಕ್ಟ್ ಮಾಡುವಂತಹದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತಹ ಅಧಿಕಾರ ಆಗಿರುತ್ತೆ. ಬಟ್ ಈ ಪ್ರಕರಣದಲ್ಲಿ ವಾದ ಪ್ರತಿವಾದವನ್ನು ಆಲಿಸುವಂತಹ ಸಂದರ್ಭದಲ್ಲಾದಂತಹ ಬೆಳವಣಿಗೆಗಳು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಒಂದು, ಈ ಜಾಮೀನಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ರೈಸ್ ಮಾಡಿದಂತಹ ಪ್ರಶ್ನೆ, ಮತ್ತೊಂದು ವಕೀಲರ ಬದಲಾವಣೆ. ಇವೆಲ್ಲವೂ ಕೂಡ ಡಿ ಗ್ಯಾಂಗ್ನಲ್ಲಿ ಒಂದು ಹೊಸ ಟೆನ್ಷನನ್ನು ಶುರು ಮಾಡಿರಬಹುದಾ ಅಂಥೇಳಿ. ಖಂಡಿತವಾಗ್ಲೂ ನೋಡಿ, ಹೈಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ಏನು ವ್ಯಕ್ತಪಡಿಸಿತ್ತು, ಅದು ಇಲ್ಲಿ ನಾವು ಮೇಜರ್ ಆಗಿ ಪರಿಗಣಿಸಬೇಕಾಗತ್ತೆ. ಲಾಯರ್ಗಳು ಬದಲಾಗುವಂಥದ್ದು ದೊಡ್ಡ ವಿಚಾರ ಅಲ್ಲ. ಲಾಯರ್ಗಳಿಗೆ ಬದಲಾದರೆ ಅದು ಅವರ ಕೇಸನ್ನು ಸ್ಟಡಿ ಮಾಡ್ಕೊಂಬಂದು ಆರ್ಗ್ಯೂ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಒಬ್ಬರೇ ಲಾಯರ್ ಕಂಟಿನ್ಯೂಸ್ ಆಗಿ ಆರ್ಗ್ಯುಮೆಂಟನ್ನು ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಳಾಗಲ ಎಲ್ಲವೂ ಕೂಡ ವಕೀಲರಿಗೆ ಗೊತ್ತಿರುತ್ತೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಅವರು ಸಮರ್ಥರಿರ್ತಾರೆ. ಆದ್ರೆ ಪದೇ ಪದೇ ವಕೀಲರು ಬದಲಾದಂತ ಸಂದರ್ಭದಲ್ಲಿ ಜೂನಿಯರ್ ಅಡ್ವೊಕೇಟ್ಗಳ ಮೂಲಕ ಮತ್ತೆ ಮಾಹಿತಿಯನ್ನು ಪಡ್ಕೊಂಡು ಅದನ್ನ ಸುಪ್ರೀಂ ಕೋರ್ಟ್ಗೆ ಹೇಳಬೇಕಾಗುತ್ತೆ. ಅಲ್ಲೊಂದು ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದಾದಂತ ಸಾಧ್ಯತೆಗಳಿದಾವೆ. ಸ್ಟಿಲ್ ಅದೆಲ್ಲವನ್ನ ಹೊರತುಪಡಿಸಿ ನಾವು ನೋಡಿದಾಗಲೂ ಕೂಡ ವಕೀಲರ ಬದಲಾವಣೆ ದೊಡ್ಡ ವಿಚಾರ ಅಂತ ಅದನ್ನ ಪರಿಗಣಿಸುವಂತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಾಡಿದಂತ ಕೆಲವೊಂದಿಷ್ಟು ಅಬ್ಸರ್ವೇಷನ್ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ನೋಡಿ, ದರ್ಶನ್ ಕೇಸ್ ಟ್ರೀಟ್ ಮಾಡದಂತೆ ನೀವು ಬೇರೆ ಕೇಸ್ಗಳನ್ನ ಟ್ರೀಟ್ ಮಾಡ್ತೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಇಡುತ್ತೆ. ಈ ಒಂದು ಪ್ರಕರಣದಲ್ಲಿ ನೀವು ಜಾಮೀನನ್ನ ಹೇಗೆ ಕೊಟ್ಟರು ಹೈಕೋರ್ಟ್ ಅನ್ನುವಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಜಾಮೀನನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಅರ್ಥ ಆಗ್ತಾ ಇಲ್ಲ. ಇದು ಜಾಮೀನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ವಲ್ಲ ಈ ಪ್ರಕರಣದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡುತ್ತೆ. ಇದ್ರ ಜೊತೆಗೆ ಸಾಕ್ಷ್ಯಾಧಾರಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳ ಒಂದು ಹೇಳಿಕೆಗಳನ್ನ ಹೈಕೋರ್ಟ್ ಪರಿಗಣಿಸಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಳವಳವನ್ನು ವ್ಯಕ್ತಪಡಿಸಿರ್ಬೋದು. ಹೌದು, ಹೇಳಿಕೆಗಳನ್ನ ಪಡೆಯುವಂತಹ ಹಂತದಲ್ಲಿ ಒಂದಷ್ಟು ವಿಳಂಬ ಆಗಿರ್ಬೋದು. ಹಾಗಂತ ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯಗಳನ್ನ ಪರಿಗಣಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಪರಿಗಣಿಸಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಪಿನಿಯನ್ ಅನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ಬೇರೆ ಒಂದಿಷ್ಟು ಸಿಗ್ವೆನ್ಸ್ ಏನಿದಾವೆ, ಈ ಪ್ರಕರಣ ಹೇಗಾಯ್ತು, ಮತ್ತೆ ಮುಖ್ಯವಾಗಿ ಪವಿತ್ರ ಗೌಡ ಯಾರು, ಆಕೆಗೂ ದರ್ಶನ್ಗೂ ಏನ್ ಸಂಬಂಧ, ಮತ್ತೆ ಈ ಘಟನೆ ಆಗ್ಲಿಕ್ಕೆ ಮೋಟೋ ಏನು, ಈ ಎಲ್ಲಾ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ತನ್ನ ಗಮನಕ್ಕೆ ತೆಗೆದುಕೊಂಡಿರುವಂತದ್ದು. ಮತ್ತೆ ಇದಕ್ಕೆ ಪೂರಕವಾದಂತ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಒದಗಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಅದು DNA ಸ್ಯಾಂಪಲ್ಸ್ ಗಳಾಗಿರ್ಬೋದು ಅಥವಾ ಬಟ್ಟೆಯ ಮೇಲೆ ಇರುವಂತಹ ರಕ್ತದ ಕಲೆಗಳಾಗಿರ್ಬೋದು. ಇದ್ರ ಜೊತೆಗೆ ಈ ಒಂದು ಶೆಡ್ ಏನಿತ್ತು, ಆ ಶೆಡ್ ನಲ್ಲಿ ಇದ್ದಂತ ಕೆಲವೊಂದಿಷ್ಟು ಫುಟ್ ಪ್ರಿಂಟ್ಗಳು, ಪಾದರಕ್ಷೆಯ ಗುರುತುಗಳೇನಿರುತ್ತೆ ಅದು ಮ್ಯಾಚ್ ಆಗಿರುವಂತದ್ದು. ಹೀಗೆ ಬೇರೆ ಬೇರೆ ತಾಂತ್ರಿಕ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಸೊ ಸುಪ್ರೀಂ ಕೋರ್ಟ್ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿದ್ರೆ ಬಹುಶಃ ಬೇಲ್ ಕಷ್ಟ ಸಾಧ್ಯ ಆಗಬಹುದು. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ನೋಡೋಣ, ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ತುಂಬ ಕುತೂಹಲದಿಂದ ಸುಪ್ರೀಂ ಕೋರ್ಟ್ನತ್ತ ಚಿತ್ತವನ್ನು ನೆಟ್ಟಿ ಜನ ಕೂತಿದ್ದಾರೆ. ಏನು ತೀರ್ಪು ಬರುತ್ತೆ 10:30 ಗೊತ್ತಾಗುತ್ತೆ.